ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೀತಿಯ ಬಿಗ್ ಜೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮುಂಜಾನೆ ಮುತ್ತು. ಈ ಮುಂಜಾನೆಯ ದೇವರ ವಾಕ್ಯ ಭಾಗಕ್ಕೋಸ್ಕರ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇವೆ. ಪ್ರಿಯರೇ, ನಾವು ಸ್ವಲ್ಪ ಹೊತ್ತು ಈ ಮುಂಜಾನೆ ವೇಳೆ ದೇವರ ವಾಕ್ಯವನ್ನು ಧ್ಯಾನಿಸುವ. ಮುಂಜಾನೆ ವೇಳೆ ಇವತ್ತಿನ ವಿಷಯ ಕ್ಷಮಿಸಿರಿ, ಫಾರ್ಗಿವ್, ಕ್ಷಮಿಸಿರಿ. ನಾವು ಎಫೆಸ 4:32 ದೇವರ ವಾಕ್ಯವನ್ನು ನೋಡುವ. ಎಫೆಸ 4:32 ಅಲ್ಲಿ ವಾಕ್ಯ ಹೇಳ್ತದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ ಎಂಬುದಾಗಿ. ಸೊ ಫಾಸ್ಟ್ರಿ, ಇವತ್ತು ಮುಂಜಾನೆ ಕ್ಷಮಿಸುವ ಬಗ್ಗೆ, ಇದು ಎಷ್ಟು ಇಂಪಾರ್ಟೆಂಟ್ ಒಬ್ಬನ ಜೀವಿತದಲ್ಲಿ, ಒಬ್ಬ ವಿಶ್ವಾಸಿಯ ದೇವರ ಮಗುವಿನ ಜೀವಿತದಲ್ಲಿ. ನಾವು ಈಗಾಗಲೇ ಎಫೆಸ 4:32 ಏನು ಹೇಳ್ತದೆ ಅಂದರೆ, ನೀವು ಉಪಕಾರಿಗಳಾಗಿರ್ರಿ, ಕರುಣೆ ಉಳ್ಳವರಾಗಿರ್ರಿ, ಕ್ಷಮಿಸುವವರಾಗಿರ್ರಿ. ಅಲ್ಲಿ ಮುಂದೆ ಏನು ಹೇಳ್ತದೆ ಅಂದರೆ, ದೇವರು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕ್ಷಮಿಸಿದನಲ್ಲ, ನೀವು ನಿಮ್ಮನ್ನು ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸಿರಿ ಎಂಬುದಾಗಿ. ಅಂದರೆ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಕ್ಷಮಿಸಿದ್ದಾರೆ. ನಮ್ಮ ಎಲ್ಲ ತಪ್ಪು ಪಾಪ ಅಪರಾಧಗಳನ್ನು ದೇವರು ಮನ್ನಿಸ್ತಾ ಇದ್ದಾರೆ, ಅಂದರೆ ಕ್ಷಮಿಸ್ತಾ ಇದ್ದಾರೆ. ಕಂಟಿನ್ಯೂಸ್ಲಿ ದೇವರ ಕರುಣೆ, ದೇವರ ಪ್ರೀತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಅಂತ ಹೇಳಿದ್ರೆ, ನೀವು ದೇವರ ಪ್ರೀತಿಯ ಮಕ್ಕಳಲ್ಲ, ಆಗೋದ್ರಿಂದ ಆ ತಂದೆಯನ್ನು ನೀವು ಅನುಸರಿಸಿರಿ ಎಂಬುದಾಗಿ. ಫಸ್ಟ್ ನಾನು ಯಾವಾಗಲೂ ಒಂದು ಧ್ಯಾನಿಸೋದು, ಈಗ ಒಬ್ಬರಿಗೆ ಯಾರಾದ್ರೂ ತಂದೆಯ ಮಕ್ಕಳು ಅಂತ ಹೇಳುವಾಗ ನಾವು ಅದೇ ಕ್ಯಾರೆಕ್ಟರನ್ನು ಎಕ್ಸಿಬಿಟ್ ಮಾಡ್ಬೇಕು, ಅಂದ್ರೆ ಆ ಗುಣನಡತೆಗಳನ್ನು. ಈಗ ಯಾರಾದ್ರೂ ಮಗುವಿಗೆ ನಾವು ನೋಡ್ತಾ ಇರುವಾಗ ಅವರು ರೂಪದಲ್ಲಿ ತಂದೆಯಾಗಿಯೋ ತಾಯಿಯಾಗಿಯೋ ಕಾಣುವಾಗ ಹೇಳುವುದಿಲ್ಲ. ಬುದ್ಧಿವಂತರು ಯಾವಾಗ ಹೇಳ್ತಾರೆ ಗೊತ್ತುಂಟ, ಅವರ ಗುಣಗಳು, ಕ್ಯಾರೆಕ್ಟರ್ಗಳು ಅವರು ತೋರಿಸುವಾಗ ಹೇಳ್ತಾರೆ, ಇವನು ನಿಜವಾಗಿಯೂ ತಂದೆಯ ಮಗ ಅಂತ ಹೇಳ್ತಾರೆ. ಅಮ್ಮೇರ್ಲಕ್ಕನೆ ಎಸ್ ಅಮ್ಮೇರ್ಲಕ್ಕನೆ ಅಂತ ಹೇಳ್ತಾರೆ. ಸೊ ಆ ಕ್ಯಾರೆಕ್ಟರ್ ಅನ್ನು ಎಕ್ಸಿಬಿಟ್ ಮಾಡಿದಾಗ, ಸೊ ಅದೇ ರೀತಿಯಲ್ಲಿ ನಾವು ಕೂಡ ದೇವರ ಮಕ್ಕಳು ಎಂಬುದಾಗಿ ನಾವೊಂದು ಬಿರುದನ್ನು ಹೊಂದಿಕೊಂಡಿದ್ದೇವೆ. ಅದು ಬಹಳ ಶ್ರೇಷ್ಠವಾದದ್ದು, ಬಹಳ ಅದ್ಭುತವಾದದ್ದು, ದೇವರ ಕೃಪೆಯಿಂದ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಅರ್ನ್ ಮಾಡಲಿಲ್ಲ ಅದನ್ನು. ಇಟ್ಸ್ ಅ ಫ್ರೀ ಗಿಫ್ಟ್. ಇದೊಂದು ಮರ್ಮ, ಎಕ್ಸಾಕ್ಟ್ಲಿ, ಬಹಳ ದೊಡ್ಡ ಮರ್ಮ. ಸೊ ಅದು ಬಹಳ ದೊಡ್ಡ ಆಶೀರ್ವಾದ. ಯುನೋ, ಈಗ ಕೆಲವು ವಿಷಯಗಳಲ್ಲಿ ಸಂತೋಷಿಸ್ತಾರೆ. ಯುನೋ, ನಾವು ದೊಡ್ಡ ರಾಜನ ಮಗನಾಗಿದ್ರೆ ಒಳ್ಳೇದಿತ್ತು, ಏನೋ ಪ್ರೆಸಿಡೆಂಟ್ನ ಮಗನಾಗಿದ್ರೆ ಒಳ್ಳೇದಿತ್ತು. ಈಗ ಇಂಗ್ಲೆಂಡ್ನಲ್ಲಿ ಈಗ ಸಹ ರಾಜ ಪ್ರವೃತ್ತಿ ಸಂತತಿ ಇದೆ, ಏನೋ. ಆಗ ನಾವು ಎಣಿಸ್ಬೋದು, ನಾವು ಇಲ್ಲಿ ಹುಟ್ಟುವುದಕ್ಕಿಂತ ಅಲ್ಲಿ ರಾಜನ ಮನೆಯಲ್ಲಿ ಹುಟ್ಟಬಹುದಿತ್ತು, ರಾಜ ಮನೆತದಲ್ಲಿ. ಆದರೆ ನಮ್ಗೆ ಇನ್ನೂ ಶ್ರೇಷ್ಠವಾದದಂದ್ರೆ ಹೇಳಿದ್ರೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಕೆಲವು ಸರಿ ಪಾಸ್ಟರ್, ನಾವು ಕೆಲವರು ಪರಿಚಯ ಕೇಳ್ತಾರೆ, ನೀವು ಯಾರು ಕೇಳುವಾಗ ನಮ್ಗೆ ಅಂತ ವ್ಯಕ್ತಿಗಳನ್ನೇ ತೋರಿಸಿ ಹೇಳ್ತೇವೆ, ನಾವು ಇಂಥವ್ರದ್ದು. ಕರೆಕ್ಟ್ ಹಾಗೆ ಗುರುತು ಹೇಳಿ ಸೊ ನಾವು ಕನೆಕ್ಟ್ ಆಗ್ಲಿಕ್ಕೆ ಬಯಸ್ತೇವೆ. ಆದ್ರೆ ನಮ್ಮ ಕನೆಕ್ಷನ್ ಪರಲೋಕ ದೇವರಲ್ಲಿದೆ. ಇದು ಬಹಳ ಶ್ರೇಷ್ಠವಾದ. ನಾವು ಇದನ್ನು ಮೆಡಿಟೇಟ್ ಮಾಡ್ಲಿಕ್ಕೆ ಹೋದ್ರೆ, ಸರ್ವವನ್ನು ಉಂಟು ಮಾಡಿದ ದೇವರು, ಸರ್ವದ ಮೇಲೆ ಅಧಿಕಾರ ಉಳ್ಳಾತವನು, ಸಮಸ್ತವನ್ನು ಆಳುವ ದೇವರು, ರಾಜಾದಿರಾಜ, ಒಡೆಯರ ಒಡೆಯ. ಸೊ ಆತನ ಮಕ್ಕಳಾಗಿದ್ದೇವೆ ನಾವು. ಇದು ಬಹಳ ಒಂದು ಶ್ರೇಷ್ಠವಾದ ಭಾಗ್ಯ, ಬಹಳ ದೊಡ್ಡ ಬಾಧ್ಯತೆ ಇದೆ ಇದಕ್ಕೋಸ್ಕರ. ಸೊ ವಾಕ್ಯ ಹೇಳ್ತದೆ, ನೀವು ಅದಕ್ಕೆ ತಕ್ಕರಾಗಿ ನಡೀರಿ ಎಂಬುದಾಗಿ. ಸೊ ಆ ತಂದೆ ಯಾರಾಗಿದ್ದಾರೆ ಅಂದರೆ, ಶ್ರಮಿಸುವ ತಂದೆಯಾಗಿದ್ದಾರೆ, ಕರುಣೆಯುಳ್ಳ ತಂದೆಯಾಗಿದ್ದಾರೆ, ಉದಾರಿಯಾದ ತಂದೆಯಾಗಿದ್ದಾರೆ. ಸೊ ಇವತ್ತು ಮುಖ್ಯವಾಗಿ ನಾವು ಬೆಳಿಗ್ಗೆ ಧ್ಯಾನಿಸೋದು ಕ್ಷಮಿಸುವ ಬಗ್ಗೆ. ಇದು ಬಹಳ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ. ಯಾವಾಗ ಒಬ್ಬ ವ್ಯಕ್ತಿ ಶ್ರಮಿಸುವುದಿಲ್ಲವೋ ಅವನಿಗೆ ದೇವರಿಂದ ಬರುವ ಎಲ್ಲ ಆಶೀರ್ವಾದಕ್ಕೆ ಅದು ಅಡ್ಡಿಯಾಗಿರ್ತದೆ. ಅವನ ಹೃದಯದಲ್ಲಿ ಕೈಯನ್ನು ಸ್ಟೋರ್ ಮಾಡಿರ್ತಾನೆ. ಅದು ದೇವರೊಂದಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ ಒಂದು ಅಡ್ಡಗೋಡೆಯಾಗಿ ನಿಲ್ತದೆ. ಯಾಕೆಂದ್ರೆ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಮುಖ್ಯ ಭಾಗವಾಗಿರಬೇಕು, ಸೆಂಟರ್ ಸ್ಟೇಜ್ ಅಲ್ಲಿ ಇರಬೇಕು. ಅವರೇ ನಮ್ಮ ಹೃದಯವನ್ನು ಆವರಿಸಿಕೊಳ್ಬೇಕು. ಇನ್ಫ್ಯಾಕ್ಟ್ ಈಗ ನಾವು ಕ್ಷಮಿಸದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಕ್ಷಮಿಸದಿರುವ ವ್ಯಕ್ತಿ ನಮ್ಮ ಹೃದಯದಲ್ಲಿ ದೊಡ್ಡ ಪಾರ್ಟ್ ಆಗಿರ್ತಾರೆ. ಸೊ ಅದು ಒಂದು ವಿಗ್ರಹಾರಾಧನೆ ನನ್ನ ಲೆಕ್ಕದಲ್ಲಿ. ಯಾಕೆಂದ್ರೆ ಯಾವಾಗ ಯೇಸು ಸ್ವಾಮಿ ನಂಬರ್ 1 ಆಗುವುದಿಲ್ಲವೋ, ದೊಡ್ಡ ಪಾರ್ಟನ್ನು ಆವರಿಸಿಕೊಳ್ಳುವುದಿಲ್ಲವೋ,
ಹೃದಯವನ್ನು ತುಂಬಿರುವುದಿಲ್ಲವೋ, ನಾವು ಬೇರೆ ಯಾವುದನ್ನು ಇಟ್ಟರೆ, ಈಗ ನಾವು ಇಸ್ರೇಲರ ನಾವು ನೋಡುವಾಗ, ನಾವು ರಾಜರ ಪ್ರವೃತ್ತಿ ಕಾಲ ನೋಡುವಾಗ ಅವರ ಆಲಯದಲ್ಲಿಯೇ ಬೇರೆ ವಿಗ್ರಹಗಳನ್ನು ತಂದಿಟ್ರು. ಹೌದು, ಆಲಯ ಇತ್ತು, ಆಲಯದಲ್ಲಿ ಆಶೀರ್ವಾದ ಸ್ತಂಭವನ್ನು ಸ್ಥಾಪಿಸಿದ್ರು. ಸೊ ದೇವರಿಗೆ ಅದು ಮೆಚ್ಚುಗೆ ಆಗಲಿಲ್ಲ, ಅದು ಹೊಲಸಾಯಿತು. ಸೊ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಹೃದಯವನ್ನು ಹೊಲಸು ಮಾಡಿಕೊಳ್ಬಾರ್ದು. ಅದು ದೇವರಾತ್ಮನ ಗರ್ಭಗುಡಿಯಾಗಿದೆ. ಸೊ ಇದು ಬಹಳ ಒಂದು ಮುಖ್ಯವಾದ ವಿಷಯ, ನಾವು ಕ್ಷಮಿಸುವಂಥದ್ದು, ಅದನ್ನು ಫಾರ್ಗಿವ್ ಮಾಡಿ ಫಾರ್ಗೆಟ್ ಮಾಡಿಬಿಡುವಂಥದ್ದು. ಇನ್ನೊಂದು ಪಾಸ್ಟರ್ ಏನಂತೇಳಿ ಹೇಳಿದ್ರೆ, ಈ ಕ್ಷಮಾಪಣೆ ಅನ್ನುವಂಥದ್ದು ಒಂದು ಬ್ರಿಡ್ಜ್ ಇದ್ದ ಹಾಗೆ. ಒಂದು ಬ್ರಿಡ್ಜ್ ನಮ್ಗೆ, ಇಲ್ಲಾಂದ್ರೆ ನೀವು ಆಗ ಹೇಳಿದ್ರೆ ಏನಂತ ಹೇಳಿದ್ರೆ ಆಶೀರ್ವಾದಕ್ಕೆ ತಡೆ. ಯಾಕಂದ್ರೆ ಅದು ಆಚೆ ದಡದಲ್ಲೇ ಇರ್ತದೆ, ಈಚೆ ದಡಕ್ಕೆ ಬರ್ಲಿಕ್ಕೆ ಪಾಸ್ ಆಗುದಿಲ್ಲ. ಯಾವಾಗ ನಾವು ಕ್ಷಮಿಸ್ತೇವೋ ಅದು ಆಚೆ ದಡಕ್ಕೆ ಒಂದು ಬ್ರಿಡ್ಜ್ ಆಗ್ತದೆ. ಈಗ ಉದಾಹರಣೆಗೆ ಈ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ನಾವು ಕಲಿಬೇಕ. ತಂದೆ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರ ಹಿರಿಯರು ಕ್ಷಮಿಸು ಅಂದಿದ್ರಿಂದ ಆ ಕ್ಷಮಾಪಣೆ ತಂದೆಯಾದ ದೇವರ ಬಳಿಗೆ ನಮಗೊಂದು ಬ್ರಿಡ್ಜ್ ಆಯ್ತು. ಒಂದು ಬ್ರಿಡ್ಜ್ ಆಯ್ತು. ಈಗ ಅಲ್ಲಿಂದ ಬರತಕ್ಕ ಎಲ್ಲ ಆಶೀರ್ವಾದಗಳಿಗೆ ಯಾವ ತಡೆ ಇಲ್ಲದೆ ನಮಗೆ ನಾವು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಇದು ಕೂಡ ನೀವು ಹೇಳಿದ ಹಾಗೆ, ಒಂದು ವೇಳೆ ಅನ್ಫರ್ಗಿನೆಸ್, ಕ್ಷಮಾಪಣೆ ಇಲ್ಲದೆ ಇರುವುದಾದರೆ ಇದು ಕೂಡ ಒಂದು ಹೃದಯದ ಭಾಗದಲ್ಲಿ ಅದು ಇರುವುದಾದರೆ ಅದಕ್ಕೆ ಅದು ಬಹಳ ಆಳವಾಗಿ ಬೇರೂರ್ತದೆ. ಆಮೇಲೆ ಏನು ಮಾಡ್ತದೆ ಅಂತೇಳಿ ಹೇಳಿದರೆ, ಎಲ್ಲರಿಂದಲೂ ದೂರ ಅಲ್ವಾ, ಒಂದು ನಿರಾಶೆ, ಸಪ್ರೇಷನ್ ಮಾಡ್ತದೆ. ಇನ್ನೊಂದು ಏನಂತೇಳಿ ಹೇಳಿದರೆ, ತನ್ನ ಮನಸ್ಸಿನಲ್ಲಿರುವಂಥ ಬಿಟರ್ನೆಸ್ ಇನ್ನೊಬ್ಬರನ್ನು ಹರ್ಟ್ ಮಾಡ್ತದೆ. ಇನ್ನೊಬ್ಬರನ್ನು ಕೂಡ. ಈ ಕೆಲವು ಮರದ ಬೇರಿದೆಯಲ್ಲ ನಿಮ್ಗೆ, ಮನೆದು ಪಕ್ಕದ ಕಾಂಪೌಂಡನ್ನೆಲ್ಲ ಹಾಳು ಮಾಡ್ತದೆ, ಮನೆದು ಫೌಂಡೇಶನ್ ಎಲ್ಲ ಹಾಳು ಮಾಡಿಕೊಂಡು ಹೋಗ್ತದೆ. ಈ ಬಿಟರ್ನೆಸ್, ಇಂಥ ಸಂಗತಿಗಳು ಇರುವುದಾದ್ರೆ ಇದು ವೆರಿ ಡೇಂಜರ್. ಅದಕ್ಕೆ ಯೇಸು ಹೇಳ್ತಾರೆ, ನಿಮ್ಮ ವಿಷಯದಲ್ಲಿ ಜಾಗೃತರಾಗಿರಿ. ಹೌದು ಪಾಸ್ಟ್ರೆ, ಅಂದ್ರೆ ಒಬ್ಬನ ಆಶೀರ್ವಾದದ ಕೊಡಕ್ಕೆ ಒಂದು ಹೋಲಿಟ್ಟಾಗಿ, ಅದು ಸೋರ್ತಾನೆ ಎಷ್ಟು ಬಂದ್ರು ಕೂಡ ಅದು ತುಂಬಿ ಹೊರಸೂಸುವುದಿಲ್ಲ. ಈ ಅನ್ಫರ್ಗಿವ್ನೆಸ್ ಎಂಬ ಒಂದು ಭಾಗ ಉಂಟಲ್ಲ, ಕ್ಷಮಿಸದಿರುವಂಥ ಗುಣ. ನಾವು ಕೊಲೊಸ್ಸೆ 3ನೇ ಅಧ್ಯಾಯದಲ್ಲಿ ಕೂಡ ಒಂದು ವಾಕ್ಯ ನೋಡುವ, ಬಹಳ ಅದ್ಭುತವಾದ ಒಂದು ವಾಕ್ಯ ಇದೆ. ಕೊಲೊಸ್ಸೆ 3:12-14 ಅಲ್ಲಿ ವಾಕ್ಯ ಹೇಳ್ತದೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿಸಿದರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಎಂಬುದಾಗಿ. ಎಷ್ಟು ಚಂದ. ಕಾರಣ ಇದ್ರೂ ಕೂಡ ಇದ್ರು, ತಪ್ಪು ಹೊರಿಸಲಿಕ್ಕೆ ಕಾರಣ ಇದ್ರೂ ನೀವು ತಪ್ಪು ಹೊರಿಸಬೇಡಿ ಅಂತ ಹೇಳ್ತದೆ. ಬಹಳ ಅದ್ಭುತವಾದ ವಾಕ್ಯ ಇದು. ಏನೋ ಕೆಲವೊಮ್ಮೆ ಕಾರಣ ಇಲ್ಲದಿದ್ರು ಕಾರಣ ಹುಡುಕ್ತಾರೆ ತಪ್ಪು ಹೊರಿಸಲಿಕ್ಕೆ. ಇಲ್ಲಿ ಕಾರಣ, ಜೆನ್ಯೂನ್ ಕಾರಣ ಇದ್ರೂ ಕೂಡ ನೀವು ತಪ್ಪು ಹೊರಿಸಬೇಡಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ನಾವು ಜನರಲ್ಲಿರುವ ಬಲಹೀನತೆಗಳನ್ನು ದೃಷ್ಟಿಸದೆ ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ದೃಷ್ಟಿಸಬೇಕು. ನಾವು ವಿಷಯದಲ್ಲಿ ನಾವು ನೋಡ್ತೇವೆ, ಪ್ರವಾದಿ ಪ್ರಾರ್ಥನೆ ಮಾಡ್ತಾನೆ ದೇವರೊಂದಿಗೆ 11ನೇ ಅಧ್ಯಾಯದಲ್ಲಿ, ದೇವರೇ ನಮ್ಮಲ್ಲಿರುವ ಒಳ್ಳೆಯದನ್ನು ನೋಡು ಎಂಬುದಾಗಿ. ಸೊ ದೇವರು ಹೇಳ್ತಾರೆ, ಹೌದು ನಾನು ನಿಮ್ಮಲ್ಲಿರೋ ಒಳ್ಳೆಯದನ್ನೇ ನೋಡ್ತೇನೆ. ದೇವರು ಹೇಳ್ತಾರೆ, ನಿಮ್ಮ ಪಾಪಗಳನ್ನು ನಾನು ನನ್ನ ಬೆನ್ನ ಹಿಂದೆ ಹಾಕ್ತೇನೆ, ನಾನು ಅದನ್ನು ನೋಡುದಿಲ್ಲ ಅಂತ ಹೇಳ್ತಾರೆ. ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರ, ಎಕ್ಸಾಕ್ಟ್ಲಿ ಅಷ್ಟು ದೂರ ಮಾಡ್ತಾನೆ, ಮತ್ತೆ ಹುಡುಕಿಕೊಂಡು ಹೋದ್ರೆ ಸಿಗ್ಲಿಕ್ಕಿಲ್ಲ. ಎಕ್ಸಾಕ್ಟ್ಲಿ. ಸೊ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ಕ್ಷಮಿಸುವ ದೇವರು, ನಮ್ಮ ಪಾಪಗಳನ್ನು ದೃಷ್ಟಿಸುವುದಿಲ್ಲ. ಅದೇ ರೀತಿ ನಾವು ಕೂಡ ಇತರ ತಪ್ಪುಗಳನ್ನು, ಬಲಹೀನತೆಗಳನ್ನು ನಾವು ದೃಷ್ಟಿಸಬಾರ್ದು. ಇದು ನಮ್ಮ ಹಿತಕ್ಕೋಸ್ಕರ, ಇದು ಬಹಳ ಇಂಪಾರ್ಟೆಂಟ್, ನಮ್ಮ ಹಿತಕ್ಕೋಸ್ಕರ. ನಾವು ಮತ್ತಾಯ 6:14 ನೋಡ್ತೇವೆ, ದೇವರು ಹೇಳ್ತಾರೆ, ನೀವು ಇತರರ ತಪ್ಪುಗಳನ್ನು ಕ್ಷಮಿಸಿದ್ರೆ ನಿಮ್ಮ ತಂದೆ ಕೂಡ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ, ಇಲ್ಲದೆ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ. ಬಹಳ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ನೋಡುವಾಗ. ಸೊ ಫಾರ್ಗಿವ್ನೆಸ್ ಮಾಡಿದ್ರೆ ನಮಗೆ ಫಾರ್ಗಿವ್ನೆಸ್ ಸಿಗ್ತದೆ. ಸೊ ನಮ್ಮ ಫಾರ್ಗಿವ್ನೆಸ್ ನಲ್ಲಿ ನಮಗೆ ಡಿಸಿಷನ್ ಇದೆ. ನಮಗೆ ದೇವರಿಂದ ಫಾರ್ಗಿವ್ನೆಸ್ ಬೇಕಾ ಬೇಡವಾ ಎಂಬುದಾಗಿ ನಾವೇ ಡಿಸೈಡ್ ಮಾಡ್ಬೋದು. ನಾವು ಇತರನ್ನು ಕ್ಷಮಿಸುವುದರ ಮೂಲಕ ನಾವು ಕ್ಷಮೆಯನ್ನು ಹೊಂದ್ತೇವೆ ದೇವರಿಂದ. ಬಾಡಿಯಲ್ಲಿ ಹೀಲಿಂಗ್ ಕೂಡ ಹೌದು ಪಾಸ್ಟ್ರೆ, ಹೀಲಿಂಗ್ ಇದು ಕ್ಷಮಾಪಣೆ ಇಲ್ಲ ಅಂದ್ರೆ ಬಾಡಿ ಹೀಲಿಂಗ್ ಕೂಡ ಹೀಲಿಂಗ್ ಆಗುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಸೈಂಟಿಫಿಕಲಿ ಅನೇಕ ರಿಸರ್ಚ್ಗಳ ಮೂಲಕ ಫೈಂಡ್ ಔಟ್ ಮಾಡಿದ್ದಾರೆ. ಈಗ ಅಂದ್ರೆ ಅನೇಕ ರೋಗಗಳಿಗೆ ಕ್ಷಮಿಸದೇ ಇರುವ ಗುಣ ಕಾರಣ ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಹೇಗೆ ಚಿಂತೆ ಅನೇಕ ರೋಗಗಳಿಗೆ ಕಾರಣವಾಗಿದೆಯೋ ಅದೇ ರೀತಿಯಲ್ಲಿ ಕ್ಷಮಿಸದೇ ಇರುವ ಗುಣಗಳು ಕೂಡ ಅನೇಕ ರೋಗಗಳಿಗೆ ಕಾರಣವಾಗಿದೆ ಎಂಬುದಾಗಿ. ಸೊ ನಾವು ಇಲ್ಲಿ ಏನ್ ಮಾತಾಡ್ತೇವೆ ಅಂದ್ರೆ, ದೇವರ ವಾಕ್ಯ
ಎಷ್ಟು ಬಲವಾಗಿದೆ ಎಂಬುದಾಗಿ. ನಾವು ಸೈಂಟಿಫಿಕ್ ರಿಸರ್ಚ್ನ ಬಗ್ಗೆ ಆತುಕೊಳ್ಳುವುದಿಲ್ಲ, ಆದರೆ ದೇವರ ವಾಕ್ಯ ಎಷ್ಟು ಸತ್ಯ, ಎಷ್ಟು ಪ್ರಬಲವಾಗಿದೆ ಎಂಬುದಾಗಿ. ಸೊ ಕ್ಷಮಿಸುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಾವು ಕ್ಷಮಿಸಬೇಕು. ಮತ್ತು ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಹೇಗೆ ಕ್ಷಮಿಸಿದ್ದಾನೆ ಹಾಗೆ ಕ್ಷಮಿಸಬೇಕು. ಕೆಲವೊಮ್ಮೆ ಹೇಳ್ತಾರೆ ನಾವು ಕ್ಷಮಿಸ್ತೇವೆ ಆದರೆ ಮರೆಯುವುದಿಲ್ಲ ಅಂತ ಹೇಳ್ತಾರೆ ಅವರು ಮಾಡಿದ್ದು. ಹಾಗೆ ಮಾಡುವಾಗಿಲ್ಲ. ದೇವರು ಅದೇ ಹೇಳ್ತಾರೆ, ನಿನ್ನ ತಪ್ಪುಗಳು ನನ್ನ ನೆನಪಿಗೆ ತರುವುದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ನಾವು ಕೂಡ ಅದನ್ನ ನೆನಪಿಗೆ ತಂದು ಪುನಃ ಪುನಃ ಮರುಕಳಿಸಿ ಚಿಂತಿಸಬಾರ್ದು. ಸೊ ಪ್ರೀತಿಯ ದೇವಜನರೇ, ಈ ಮುಂಜಾನೆ ವೇಳೆ ನಾವು ವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ, ಕ್ಷಮಿಸಿರಿ ಎಂಬುದಾಗಿ. ಖಂಡಿತವಾಗಿ ನಿಮಗೆ ಯಾರಾದರೂ ತಪ್ಪು ಮಾಡಿದಾದರೆ ಒಂದು ನಿರ್ಧಾರ ಮಾಡಿಕೊಳ್ಳಿ. ಇವತ್ತು ಅವರನ್ನು ಮನಪೂರ್ವಕವಾಗಿ ಕ್ಷಮಿಸಿ. ನೀವು ನಿಜವಾಗಿ ಒಂದು ಸಮಾಧಾನ, ಒಂದು ದೈವಿಕವಾದ ಸಮಾಧಾನ ನಿಮ್ಮ ಮನಸ್ಸನ್ನು ಆವರಿಸಿಕೊಳ್ತದೆ. ದೇವರ ಕೃಪೆ, ದೇವರ ಬಲವನ್ನು ಹತ್ಕೊಳ್ಳಿದಕ್ಕೋಸ್ಕರ ಪಾಸ್ಟರ್ ಈ ವಿಷಯಕ್ಕೊಂದು ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆಪ್ಪ, ಈ ಮುಂಚಾನೆ ವೇಳೆಗಾಗಿ ಸ್ತೋತ್ರ. ಎಲ್ಲ ದೇವರ ವಿಜಯ ಈ ವೀಕ್ಷಕರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ದೇವರಪ್ಪ ವೈರಿ ತಂದು ಹಾಕುವಂಥ ಸಂಗತಿಗಳು ದೇವರೇ, ಕರ್ತನೆಪ್ಪ ಕ್ಷಮಿಸಲಾರದೇ ಇರುವಂಥ ಎಲ್ಲ ಸಂಗತಿಗಳು ಇವತ್ತು ಕ್ಷಮಿಸಲ್ಪಡಲಿ ದೇವರೇ. ಈ ಕ್ಷಮಾಪಣೆಯ ಮೂಲಕ ಯಾರ್ಯಾರು ಯಾವ್ಯಾವ ಸಿಗ್ನೆಸ್ಗಳು ಇನ್ನೂ ದೇವರೇ ದೇಹದಲ್ಲಿ ಆಳ್ವಿಕೆ ಮಾಡ್ತಿದೆಯೋ ಅದು ಹೀಲಾಗಲಿ ಯೇಸು ನಾಮದಲ್ಲಿ ದೇವರೇ. ಕರ್ತನೆಪ್ಪ, ಎಲ್ಲ ದೇವರೇ ಅನ್ಫರ್ಗ್ಯೂನೆಸ್, ಕ್ಷಮಾಪಣೆ ಮಾಡದೇ ಇರುವಂಥ ಎಲ್ಲ ಸಂಗತಿಗಳು, ಆ ರೂಟೆಲ್ಲ ಇವತ್ತು ಕ್ಯಾನ್ಸಲ್ ಆಗಿ ದೇವರಿನ ವಾಕ್ಯ ಹೇಳ್ತದೆ, ತಪ್ಪು ಹೊರಿಸಲಿಕ್ಕೆ ಕಾರಣ ಇದ್ರೂ ಕೂಡ ತಪ್ಪು ಹೊರಿಸದೆ ಅವ್ರನ್ನು ಕರುಣಿಸಿ, ಅವ್ರನ್ನು ಕ್ಷಮಿಸಿರಿ ಎಂಬುದಾಗಿ. ಆದ್ದರಿಂದ ದೇವರೇ, ಈ ವಾಕ್ಯದ ಮೂಲಕ ಒಬ್ಬೊಬ್ಬರನ್ನು ಆಶೀರ್ವದಿಸಿ ದೇವರೇ ನಿನ್ನ ಬಿಡುಗಡೆಯಲ್ಲಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತಾ ಈ ವಾಕ್ಯ ಒಬ್ಬೊಬ್ಬರನ್ನು ಬ್ಲೆಸ್ ಮಾಡಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿದೆವು ತಂದೆ, ಆಮೆನ್. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.